ಡಿಕೆಶಿಗೆ ಥ್ಯಾಂಕ್ಸ್ ಹೇಳಿದ ಕಿಚ್ಚ. ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಧನ್ಯವಾದ. ಬಿಗ್ ಬಾಸ್ ಸೀಸನ್ 12 ಮುಂದುವರಿಯುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಹೇಳಿದ್ದಾರೆ. ಬಿಗ್ ಬಾಸ್ ಮನೆ ಓಪನ್. ಡಿಕೆಶಿಗೆ ಥ್ಯಾಂಕ್ಸ್ ಹೇಳಿದ ಕಿಚ್ಚ. ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಧನ್ಯವಾದ. ಬಿಗ್ ಬಾಸ್ ಸೀಸನ್ 12 ಮುಂದುವರಿಯುತ್ತೆ ಅಂತ ಹೇಳಿ ಕಿಚ್ಚ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಗೆ ಧನ್ಯವಾದವನ್ನ ಹೇಳ್ತೇನೆ. ಅಧಿಕಾರಿಗಳಿಗೆ ನಾನು ಧನ್ಯವಾದವನ್ನ ಹೇಳಲು ಬಯಸ್ತೇನೆ. ನೆಲಪಾಡು ಸಮರ್ಪಿತ ಪ್ರಯತ್ನಗಳಿಗೆ ಧನ್ಯವಾದಗಳು. ಬಿಗ್ ಬಾಸ್ ಸೀಸನ್ 12 ಮುಂದುವರಿಯುತ್ತೆ ಅಂತ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಬಿಗ್ ಬಾಸ್ ಮನೆಯನ್ನ 2 ದಿನಗಳಿಂದ ಬಂದ್ ಮಾಡಲಾಗಿತ್ತು. ಎಲ್ಲರೂ ಕೂಡ ಅನುಮಾನ ಇತ್ತು, ಬಿಗ್ ಬಾಸ್ ಮನೆ ಮತ್ತೆ ಓಪನ್ ಆಗುತ್ತಾ ಇಲ್ವಾ ಅಂತ. ಇದೀಗ ಬಿಗ್ ಬಾಸ್ ಮನೆ ಓಪನ್ ಆಗಿದೆ. ಇದರ ಬೆನ್ನಲ್ಲೇ ಡಿಕೆಶಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು. ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಧನ್ಯವಾದ. ಬಿಗ್ ಬಾಸ್ ಸೀಸನ್ 12 ಮುಂದುವರಿಯುತ್ತೆ. ಎಲ್ಲ ಅಭಿಮಾನಿಗಳು ಕೂಡ ಕಾಯ್ಕೊಂಡಿರ್ತಾ ಇದ್ರು. ಕೆಲಸ ಮುಗಿಯೋದೇ ತಡ ಊಟ ತಿಂಡಿಯನ್ನ ಬಿಟ್ಟು ಬಿಗ್ ಬಾಸ್ ನೋಡ್ಬೇಕು ಅಂತ ಹೇಳಿ ಟಿವಿ ಮುಂದೆ ಕುತ್ಕೊಳ್ಳೋರು ಎಲ್ಲರಿಗೂ ಕೂಡ ಅತಿ ದೊಡ್ಡ ಶಾಕ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಕಾರ್ಯಕ್ರಮವನ್ನ ನಿಲ್ಲಿಸ್ತಾರೆ ಅಂದಾಗ ಇದೀಗ ಬಿಗ್ ಬಾಸ್ ಮನೆ ಓಪನ್ ಆಗಿದೆ. ಬಿಗ್ ಬಾಸ್ ಸೀಸನ್ 12 ಮುಂದುವರಿಯುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸರ್ಗೆ ಧನ್ಯವಾದವನ್ನ ಹೇಳಲು ಬಯಸ್ತೇನೆ. ನೆಲಪಾಡ ಸಮರ್ಪಿತ ಪ್ರಯತ್ನಗಳಿಗೆ ಧನ್ಯವಾದಗಳು. ಬಿಗ್ ಬಾಸ್ ಸೀಸನ್ 12 ಮುಂದುವರಿಯುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಎಲ್ಲರಿಗೂ ಕೂಡ ಆತಂಕ ಇತ್ತು, ಬಿಗ್ ಬಾಸ್ ಮತ್ತೆ ಆರಂಭವಾಗುತ್ತಾ ಇಲ್ವಾ ಅಂತ. 2 ದಿನಗಳಿಂದ ಕ್ಲೋಸ್ ಆಗಿತ್ತು ಬಿಗ್ ಬಾಸ್ ಹೌಸ್. ಎಲ್ಲಾ ಸ್ಪರ್ಧೆಗಳನ್ನು ಕೂಡ ರೆಸಾರ್ಟ್ಗೆ ಶಿಫ್ಟ್ ಮಾಡಿದ್ರು. ಹಾಗಾದ್ರೆ ಸ್ಪರ್ಧೆಗಳ ಭವಿಷ್ಯ ಏನು, ಅಲ್ಲಿ ಕೆಲಸ ಮಾಡಿರುವಂತಹ ಕೆಲಸಗಾರರ ಭವಿಷ್ಯ ಏನು ಅಂತ ಹೇಳಿ ಎಲ್ಲರೂ ಕೂಡ ಆತಂಕ ಆಗಿತ್ತು. ಇದೀಗ ನಿನ್ನೆ ರಾತ್ರಿ ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಬಿಗ್ ಬಾಸ್ ಹೌಸ್ ಅನ್ನ ಓಪನ್ ಮಾಡಿ ಎಲ್ಲಾ ಸ್ಪರ್ಧೆಗಳನ್ನು ಕೂಡ ಶಿಫ್ಟ್ ಮಾಡಿದ್ದಾರೆ. ಇದೀಗ ಡಿಕೆಶಿಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಕಿಚ್ಚ ಸುದೀಪ್ ಅವರು. ನನ್ನ ಕರೆಗೆ ತಕ್ಷಣ ಸ್ಪಂದಿಸಿದ್ದಕ್ಕಾಗಿ ಧನ್ಯವಾದ. ಬಿಗ್ ಬಾಸ್ ಸೀಸನ್ 12 ಮುಂದುವರಿಯುತ್ತೆ ಅಂತ ಹೇಳಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್. ಕೆಲವೇ ದಿನ ಆಗಿತ್ತು ಬಿಗ್ ಬಾಸ್ ಆರಂಭವಾಗಿ, ಹಾಗೇನೆ 2 ದಿನದಿಂದ ಬಿಗ್ ಬಾಸ್ ಅನ್ನ ಕ್ಲೋಸ್ ಮಾಡಲಾಗಿತ್ತು. ನಿನ್ನೆ ಮಧ್ಯರಾತ್ರಿ ಸುಮಾರಿಗೆ 3 ಗಂಟೆಗೆ ಬಿಗ್ ಬಾಸ್ ಮನೆಯನ್ನ ಓಪನ್ ಮಾಡಿದ್ದಾರೆ. ಅದ್ರ ಬೆನ್ನಲ್ಲೇ ಈಗ ಡಿಕೆ ಶಿವಕುಮಾರ್ಗೆ ಕಿಚ್ಚ ಸುದೀಪ್ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಈಗಾಗಲೇ ಏನೋ ಈ ಸಂಬಂಧವಾಗಿ ಟ್ವೀಟ್ ಮಾಡಿ ಒಂದು ಧನ್ಯವಾದಗಳು ಹೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂತದ್ದು. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಅಂದ್ರೆ ಯಾವುದೇ ರೀತಿಯಾದಂತಹ ವಿಘ್ನ ಇಲ್ಲದೆ ನಡೆಯಲಿ ಅನ್ನುವಂತಹ ಒಂದು ಕಾರಣದಿಂದಾಗಿ ಮುಂದಿನ ಈಗ DC ಏನಿದ್ದಾರೆ ಅವರೊಂದು ಅವಕಾಶವನ್ನು ಮಾಡಿಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸದ್ಯ ಅವರು ನಿಯಮವನ್ನ ಪಾಲನೆ ಮಾಡಿದರೆ ಯಾವುದೇ ರೀತಿಯಾದಂತಹ ತಡೆಗಳನ್ನ ಹಾಕೋದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರಿಗೆ ಏನೇನು ಒಂದು ನಿಬಂಧನೆಗಳನ್ನ ವಹಿಸಲಾಗಿದೆ ಮತ್ತು ಯಾವ ರೀತಿ ಅವರಿಗೆ ಸೂಚನೆಯನ್ನ ಕೊಡಲಾಗಿದೆ ಅದರ ಪಾಲನೆಯನ್ನ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಮುಂದಿನ ಹಂತದಲ್ಲಿ ಅಂದ್ರೆ ಈ ಜಾಲಿ ಡೇಸ್ ಅನ್ನುವಂತಹ ಸ್ಟುಡಿಯೋ ಏನಿದೆ ಆ ಸ್ಟುಡಿಯೋಗೆ ಏನೇನು ನಿಯಮಗಳನ್ನ ಮಾಡಲಾಗಿದೆಯೋ ಅದನ್ನ ಮುಂದಿನ ಹಂತದಲ್ಲಿ ಮಾಡಬೇಕು ಮತ್ತು ವರದಿಯನ್ನು ನೀಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೀಗಾಗಿ ಸದ್ಯ ಯಾವುದೇ ರೀತಿಯಾದಂತಹ ಈಗ ಮುಂದಿನ ಹಂತದಲ್ಲಿ ಅಂದ್ರೆ ಆ ಸ್ಟುಡಿಯೋಗೆ ಯಾವುದೇ ರೀತಿಯಾದಂತಹ ತೊಂದರೆ ಮುಂದಿನ ಹಂತದಲ್ಲಿ ಆಗೋದಿಲ್ಲ. ಯಾಕಂದ್ರೆ DCM ಅವರೇ ಈ ರೀತಿಯಾದಂತಹ ಒಂದು ಪರ್ಮಿಷನ್ ಅನ್ನ ಕೊಟ್ಟು ಮತ್ತು ಯಾವುದೇ ರೀತಿಯಾದಂತಹ ಧಕ್ಕೆಗಳನ್ನ ಮಾಡಬೇಡಿ ಅಂತ ಹೇಳಿ ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಈಗ ಸದ್ಯ ಬಿಗ್ ಬಾಸ್ ಅನ್ನ ಮುಂದುವರ್ಸ್ಕೊಂಡು ಹೋಗ್ಲಾಗುತ್ತೆ. ನಿರೀಕ್ಷೆ. ಥ್ಯಾಂಕ್ ಯು ಅಭಿಷೇಕ್ ನಿಮ್ಮೆಲ್ಲ ಮಾಹಿತಿಗಾಗಿ.